ಏನೇ ಸೊಸೆ ಪೈಲ್ವಾನ್ ಪಾಪಣ್ಣ ಗಂಟು ಮುಟ್ಟೆ ಕಟ್ಸುದ್ನೇ ನಿಂದು? ಯಾಕೋ ಇವತ್ತು ಬಿರ್ದ ಬಂದ್ಬಿಟ್ಟಿದ್ಯಾ ಮನೆಗೆ? ನಾನು ಹೇಳಿಲ್ವಾ ನನ್ನ ಮಗನ ಜೊತೆ ಹೋಗಿ ನನ್ನ ಮಗನ ಜೊತೆ ಹೋಗಿ ಅಂತಂದ್ರೆ ಇಲ್ಲ 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 ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೊಂಡಿಲಿ. ತಟ್ಟೆ ತೊಳೆಯ ಮುಸ್ರೆ ತಿಕ್ಕ ತೊಳಿತಿದ್ದಲ್ಲ, ಕೆಲಸ ಸೇರ್ಕೊಬಿಟ್ಟಿದ್ದಲ್ಲ. ಆ ಇನ್ ಎಗ್ ರೈಸ್ ಅಂಗಡಿ ಕತೆ ಏನಾಯ್ತು? ಅದಕ್ಕೆ ಹೇಳೋದು ನನ್ನ ಮಗ ಅಂದ್ರೇನೆ ಮಗ. ಎಂತೆಂತವ್ರನ್ನ ನೋಡ್ಬಿಟ್ಟಿದ್ದೀನಿ ನಾನಂತೂ ಜೀವನದಾಗೆ. ನಿಮ್ ತರದವ್ರನ್ನ ಮಾತ್ರ ನಾನು ದೇವ್ರಣೆಗೂ ನೋಡಿಲ್ಲ. ಅದ್ ಯಾಕಂಗ್ ಸಾಯ್ತಿರೋ ಅಡ್ಬೈ ಹಾಕೊಂಡು. ಯಾರನ್ನಾಗ್ಲಿ ಬಿಸಿನೆಸ್ ಶುರು ಮಾಡಿದ್ರೆ ಸಂದಕ್ಕಿರ್ಲಿ ಸಂದಕ್ಕಾಗ್ಲಿ ಹಂಗಿರ್ಲಿ ಹಿಂಗಿರ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಬೇಡ್ಕೊಳ್ಳೋರು ನೋಡಿದೀನಿ. ಅದ್ ಬಿಟ್ಬಿಟ್ಟು ನೀವು ಹಾಳಾಗೋಗ್ಲಿ ನೆಗದ್ ಬಿದ್ದೋಗ್ಲಿ ಎಲ್ಲ ಅಂಗಡಿ ಮುಚ್ಕೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಹೇಳಿರೋನ್ನ ನಾನಂತೂ ಎಲ್ಲೂ ನೋಡಿಲ್ಲ ತಗ. ನಿಮ್ಮನ್ನೇನಿಯೇ ನೋಡ್ತಾ ಇರೋದು. ನನಗಂತೂ ಶಾನೆ ಬೇಜಾರಾಯ್ತದೆ ನಿಮ್ಮನ್ನ ನೋಡ್ತಾ ಇದ್ದೇನೆಯ. ಅದ್ ಯಾಕತೆ ಸೊಸೆ ಸಣ್ಣಕ್ಕಿದ್ರು ನೀವು ಸಹಿಸಕ್ಕಿಲ್ವಲ್ಲ? ನೀವು ಅಂತವ್ರಿರ್ಬೇಡ. ಏ ಸಂದಕ್ಕಿದ್ರೆ ಯಾರು ಸಹಿಸಕ್ಕಿಲ್ಲ? ನಿನ್ ತರ ಮೂದೇವಿ ತರ ಇದ್ರೆ ನೆನಿಯ ಸಹಿಸಕ್ಕಾಗಿಲ್ಲ ನಂಗೆ. ಹೋಗೋಗ್ ಮೂದೇವಿ ಸುಮ್ಕೆನೆಯ ಅಂಗಡಿ ಮುಚ್ಬಿಟ್ಟು ಬಂದ ನುಂಗ್ ನೀರು ಕುಡ್ದ ನಿಮ್ಮ ಅಮ್ಮನ್ ತಗಿಸ್ಕೊಬಿಟ್ಟು ಬಂದಿರೋ ದುಡ್ಡು ನನ್ನ ಗಂಡನ ದುಡ್ಡು ಎಲ್ಲ ನನ್ನ ಗಂಡಂಗ್ ಬಡ್ಕಂಡೆ ನಾನು. ಬ್ಯಾಡ್ಲಾ ಈ ಮೂದೇವಿ ಕೊಡೋದ್ ಬ್ಯಾಡ್ಲಾ ಅಂತಂದ್ರೆ ಅಯ್ಯಯ್ಯಪ್ಪ ನಾನು ಸೊಸೆ ಕಿತ್ತು ತೊಳ್ಳಾಕ್ತಾಳೆ ಅಂತ ಹೇಳ್ಬಿಟ್ಟು ಸಾಲ ಪಾಲ ಮಾಡ್ಕೊಟ್ಟ ಎಲ್ಲ ನೀಗಾಕಿದ್ಯಾ ತಗ. ಅತ್ತೆ ನಿಮ್ಮಂತರಿದ್ರೆ ಅಂತ ಗತಿ ಬರೋದೇನೋ, ಆದ್ರೆ ನನಗಂತೂ ಇನ್ನೂ ಅಂತ ಗತಿ ಬಂದಿಲ್ಲ, ಬರೋದೂ ಇಲ್ಲ. ಬರೋದೂ ಬ್ಯಾಡ. ನಾನು ಕೂಲಿ ಮಾಡ್ಕೊಂಡ್ರ ತಿಂತೀನಿ ಅನ್ನೋ ಧೈರ್ಯ ಐತೆ ನಿಮ್ಗೆ, ಅದು ಇಲ್ವೇ? ನೋಡಿ ನಾನು ಬ್ಯಾರೆ ಮನೆ ಮಾಡ್ಕೊಂಡು ಹೊಂಟೈತೀನಿ ಅಷ್ಟೇ. ನೀವು ಹಿಂಗೆ ಮಾತಾಡ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಇವಳು ಮೂತಿಗೆ ಬ್ಯಾರೆ ಮನೆ ಬ್ಯಾರೆ ಕೇಳು. ಇವಳು ಮೂತಿಗೆ ಇಷ್ಟು. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಬುದ್ಧಿನೇ ಇಲ್ಲ ನನಗೆ. ದಿಮಾಕ್ ನೋಡು, ಬೀದಿಗೆ ಬಂದ್ರುನುವೆ ಕಂತ್ರಿ ಬುದ್ಧಿ ಬಿಡಕ್ಕಿಲ್ಲ ಇವಳು. ದಿಮಾಕ್ ಮಾತ್ರ ಬಿಡೋದೇ ಇಲ್ಲ. ಏನ್ಲೆ ಸುಮಿ ಸಸೆತ ಕಿತ್ತಾಡ್ತಿದೀಗ? ನನ್ ಸೊಸೆ ಅಂಗಡಿ ಎಲ್ಲೋ ಪೈಲ್ವಾನ್ ಪಾಪಣ್ಣ ಮುಚ್ಚಾಕ್ಸಿರ್ಬೇಕು ಅಂತ ಅನ್ನಿಸ್ತದೆ ಕಣಮ್ಮ. ಮುಚ್ಚಾಕ್ಸ್ತೀನಿ ಅಂತ ಹೇಳ್ತಿದ್ನಂತೆ. ಅದಕ್ಕೇನೆ ಅಲ್ಲ ನನ್ನ ಮಗನ ಜೊತೆ ಹೋಗಿ ಬೆಂಗಳೂರಿಗೆ ಅಂದ್ರೆ ಇಲ್ದಿರ ಆಟೋಗಳಾಡ್ಕೊಂಡು ಎಗ್ ರೈಸ್ ಅಂಗಡಿ ಮಾಡಿಕೊಂಡವಳಲ್ಲ ಇವಳು ಮಕ ಮುಚ್ಚ. ಅದಕ್ಕೇನೆ ನನಗೆ ನಗ ತಡ್ಕೊಳಕ್ಕಾಗಲಿಲ್ಲ ನನಗಂತೂ. ಅದಕ್ಕೆ ಆಡ್ಕೊತಾ ಇದ್ದೆ. ನನ್ನ ಮಗನ ಜೊತೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಅವರೇ ಮಾಡ್ಕೊಂಡು ದೊಡ್ಡದಾಗ ಶುರು ಮಾಡ್ಬಿಟ್ಲು. ಮಾಡ್ತೀನಿ ನಾನು ಎಗ್ ರೈಸ್ ಅಂಗಡಿ ಅಂತ. ಈಗ ಅದನ್ನು ಮುಚ್ಕೊಂಡೀಗ ಮೂಲಕ್ಕೆ ಬಿದ್ದಂಗೆ ಆಗೈತೆ. ಅದ್ರ ಬಗ್ಗೆ ನೀ ಮಾತಾಡ್ತಿದ್ದೆ. ಅಪ್ಪ ಇಲ್ವನ್ ಪಾಪಣ್ಣ ಮುಚ್ಚಿಸ್ತೀನಿ ಅಂತ ಹೇಳಿ ಮುಚ್ಚೆ ಬಿಟ್ಟವನೆ ಅಂತ ಅನ್ನಿಸ್ತದೆ ಈಗಾಗಲೇ ನೆನೆಯ. ಹಂಗೆ ಆಗ್ಬೇಕು ಇವಳಿಗೆ, ಜಂಬುತ್ ಕೋಳಿಗೆ. ಏನು ಇವಳು ದೊಡ್ಡದಾಗೆ ಬಿಸ್ನೆಸ್ ಮ್ಯಾನ್ ಆಗೋಗ್ಬಿಡ್ತೀನಿ ಅಂತ ಅನ್ಕೋಬಿಟ್ಟಿದ್ಲು ಏನೋ. ಅದಕ್ಕೆ ನೀ ಹೇಳೋದು ಮನೆ ಕುತ್ಕೊಂಡು ಮಂಗದಿಣ್ಣೆ ಥರ ಕುಂತ್ಕೊಳ್ಳೋದು ಬಿಟ್ಟು ಹೊರಗಡೆ ಪ್ರಪಂಚ ಏನು ನಡೀತೈತೆ ಅಂತ ನೋಡು ಅಂತ ಹೇಳಿದ್ದು. ನಿನ್ನ ಸೊಸೆ ಅಂಗಡಿನೂ ಮುಚ್ಚೋಗಿಲ್ಲ, ನಿನ್ನ ಸೊಸೆದು ಏನೂ ಮುಚ್ಚೋಗಿಲ್ಲ. ನಿನ್ನ ಸೊಸೆಗೆ ನನ್ನ ಸೊಸೆ ಅವಳಲ್ಲ ಪೊದ್ದಿ ಫುಲ್ ಸಪೋರ್ಟ್ ಮಾಡ್ಬಿಟ್ಟು ಎಗ್ ರೈಸ್ ಅಂಗಡಿ ಎತ್ತಂಗಡಿ ಮಾಡಿದಂಗೆ ಮಾಡಿ ಅಪ್ಪ ಇಲ್ವನ್ ಪಾಪಣ್ಣನೇನಿಯ ಜೈಲ್ಗೆ ಹಾಕ್ಸವಳೆ. ಏನಮ್ಮ ಹೇಳ್ತಿದ್ದೀಗ ನೀನು? ಇರೋದನ್ನೇ ಹೇಳ್ತಿದ್ದೀನಿ, ಇಲ್ದಿರೋದೇನು ಹೇಳ್ತಿಲ್ಲ. ಮನೆ ಕುಂತ್ಕೊಂಡಿಂಗ್ ಮಾಡಕ್ಕೆ ಆಮಿಲ್ವಲ್ಲ ನಿಂಗೆ. ಇನ್ನೇನು ಮಾಡ್ತೀಯ? ಕುಂತ್ಕೊಂಡಿಂಗ್ ಆಗಿದ್ಯಾ? ಅಯ್ಯೋ ನಿನ್ನ ಹತ್ರ ಹೋಗಿ ಬಿಡು, ಏನು ಮಾತಾಡಿಯ? ಅವಳು ಯಾಕಮ್ಮ ನನ್ನ ಸೊಸೆಗೆ ಸಹಾಯ ಮಾಡ್ತಾವಳೆ? ಸಹಾಯ ಕೇಳೋಳು ಸಹಾಯ ಮಾಡ್ತಾವಳೆ. ನಿಂತ ಕೇಳ್ದಾಗ ನೀನೇನಾರ ಮಾಡಿದ್ದೆ ಸಹಾಯವ? ಇಲ್ಲ ತಾನೇ? ಹೋಗ ಕೇಳಿರೋದಕ್ಕೆ ಮಾಡ್ತಾವಳಂತ ಸಹಾಯವ? ಅಯ್ಯೋ ಬಿಡು, ಇವಾಗ ಅದೆಲ್ಲ ನಿನ್ಗೆ ಯಾಕೆ? ಬುಟ್ಟಾಕು. ಆಂಟಿ 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 ಹೋ ಹೇಳಿ. ಆಂಟಿ ಇಲ್ವಾ? ಹಾ ಇದಾರೆ. ಅಮ್ಮ ಅಮ್ಮ. ಬಂದೆ ಕಣ್ಮಗ. ಅಣ್ಣ ಚೆನ್ನಾಗಿದ್ದೀರಾ ನೀವು? ಹಾ ಚೆನ್ನಾಗಿದೀವಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ ಚೆನ್ನಾಗಿದ್ದೀವಿ. ಅಲ್ಲ ನೀನು ಇಲ್ಲಿ ನಿಮ್ಮ ಅತ್ತೆ ಗೊತ್ತಾದ್ರೆ ಸುಮ್ಮನೆ ಬೈಕಂತಾರೆ. ನಾವು ನಿಮ್ಮ ಅತ್ತೆಯವರು ಅಷ್ಟಕ್ಕಷ್ಟೇ, ಅಂದ್ರೆ ಮಾತಾಡಲ್ಲ. ನನಗೂ ಅತ್ತೆನೇ ಆಗಬೇಕು, ಮಾತಾಡಲ್ಲ. ಅದಕ್ಕೆ ನೀವು ಸಡನ್ ಆಗಿ ಈಗ ಬಂದಿದ್ದೀರಲ್ಲ, ಏನಾದರೂ ವಿಷಯನಾ? ಹ್ಞೂ ಅಣ್ಣ, ಅದು ಆಂಟಿ ಹತ್ರ ಮಾತಾಡಬೇಕಿತ್ತು. ಅಣ್ಣ ನಾನೇನೆ ನಮ್ಮ ಹೋಟ್ಲಾಗೆ ತಯಾರಿಸಿರೋ ಎಗ್ ರೈಸ್ ತಗೊಬಿಟ್ಟು ಬಂದೀನಿ. ತಗೊಳ್ಳೋಣ, ತಿನ್ರಿ ತಗೊಳ್ಳಿ. ಅಯ್ಯೋ ಇದನ್ನೆಲ್ಲ ಯಾಕಮ್ಮ ತರಕೋದೆ? ಅಯ್ಯೋ ಅಣ್ಣ ಇರ್ಲಿ ತಗೊಳ್ಳಿ ಅಣ್ಣ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಬಿಸಿಯಾಗಿ ಮಾಡಿ ಬಾಕ್ಸ್ ಹಾಕೊಂಡ್ಬಿಟ್ಟು ತಗೊಬಿಟ್ಟು ಬಂದೆ ನಾನೇನಿಯ. ನೀವೆಲ್ಲ ತಿಂತೀರಾ ಅಂತ ಹೇಳ್ಬಿಟ್ಟು. ಓ ಲಕ್ಷ್ಮು ನೀನಾ? ನಾನು ಯಾರು ಅಂತ ಅನ್ಕಂಡೆ. ನೋಡಿ ಅಣ್ಣಂಗೆ ಎಗ್ ರೈಸ್ ತಗೊಳ್ಳಿ ಅಂತಂದ್ರೂ ತಗೋತಾ ಇಲ್ಲ. ಯಾಕೆ ನಾನು ಮಾಡಿದ ಮನೆ ಚೆನ್ನಾಗಿರ್ಲಿಲ್ವಾ? ಅಯ್ಯೋ ಯಾಕೆ ಚೆನ್ನಾಗಿರಲಿಲ್ಲ? ಹೊಟ್ಟೆ ತುಂಬ 2 ಪ್ಲೇಟ್ ತಿಂದವನೆ. ಅವ್ನಿಗೆ ಹಂಗೆ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ. ಅಮ್ಮ ಸುಮ್ಮನೆ ಇರಲ್ಲ. ಸರಿ ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಹೊರಡ್ತೀನಿ. ನೋಡಿ ಅಮ್ಮನ ಕೈಲಿ ಕೊಟ್ಟೋಗಿರಿ, ನಾನು ಬಂದು ಆಮೇಲೆ ತಿಂತೀನಿ. ಮೊನ್ನೆ ಮಾಡಿದ ಎಗ್ ರೈಸ್ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಣ್ಣ. ಇದೆಲ್ಲ ಯಾಕವ ಮಾಡ್ಕೊಂಡ್ ತರಕ್ ಹೋಗಿದ್ದೆ? ಕುಂತ್ಕ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಇದೆಲ್ಲ ಯಾಕೆ ಬೇಕಿತ್ತು ಇವಾಗ? ಆಂಟಿ ತಗೊಳ್ಳಿ ನೀವು ಸುಮ್ಮನೆ. ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ. ಪೈಲ್ವಾನ್ ಪಾಪಣ್ಣಂಗೆ ಸರಿಯಾಗಿ ಬುದ್ಧಿ ಕಲಿಸಿ ನನ್ನ ಅಂಗಡಿನ ಉಳಿಸ್ಕೊಟ್ಬಿಟ್ರಿ. ಅಯ್ಯೋ ಅದೇನು ದೊಡ್ಡ ಮಹಾವಿಷ್ಯವ. ಕುಂತ್ಕೊಳ್ಳವ, ಕುಂತ್ಕ. 5 ನಿಮಿಷ ಬಂದೆ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಯಪ್ಪ ಎಷ್ಟು ಒಳ್ಳೆಯರು ಇವರು. ಮನೇನೂ ಚೆನ್ನಾಗೈತೆ, ಹೊಸಿನೂ ದುರಂಕಾರ ಇಲ್ಲ ನೋಡು. ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾರೆ. ನಾವು ಹಣೆ ಬರೋಕೆ ಎಂತ ಕಿತ್ತೋಗಿರೋ ಅತ್ತೆ ಸಿಕ್ಕವಳೆ ಅಂತ ಹೇಳಿದ್ರೆ ನನಗೆ ಏನೇ ತಲೆ ಕೆಟ್ಟೋಯ್ತಾಯ್ತು ನನಗಂತೂ. ಎಂತ ಕಿತ್ತೋಗಿರೋಳು ಸಿಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಲೋಫರ್ ಬಡ್ಡಿ ಇದ್ದಂಗೆ. ತಗೊಳವ, ತಗ ಕಾಫಿ ತಗ.
ಮೊನ್ನೆ ತಗೊಬಿಟ್ಟು ಬಂದಿದ್ನಲ್ಲ ಪಾರ್ಸಲ್ ಎಗ್ ರೈಸು. ಅಯ್ಯೋ ನಮ್ಮ ಮನೆಗೆಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ತಿಂದ್ರು ಕಣವ. ತುಂಬಾ ಚೆನ್ನಾಗಿ ಮಾಡ್ತೀಯ ಕಣವ ನೀನಂತೂನುವೆ. ಅಯ್ಯೋ ಥ್ಯಾಂಕ್ಸ್ ಆಂಟಿ ಥ್ಯಾಂಕ್ಸ್. ಇನ್ನೇನಮ್ಮ ಸಮಾಚಾರ? ಏನ್ ಅಂಗಡಿದೇನ್ ಸಮಸ್ಯೆ ಇಲ್ಲ ತಾನೆ? ಇನ್ನೇನಾರ ಸಮಸ್ಯೆ ಇದ್ರೆ ಹೇಳು, ಆರಾಮಾಗಿ ಎಲ್ಲ ಬಗೆಹರ್ಸನ. ಅಯ್ಯೋ ಇಲ್ಲ ಇಲ್ಲ ಆಂಟಿ, ಏನು ಸಮಸ್ಯೆನೇ ಇಲ್ಲ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಂದನೇ ನನ್ನ ಅಂಗಡಿ ಉಳ್ಕಂತು. ನಮ್ಮ ಮಾವ ಹೇಳಿದ್ದು ನಿಜನೇ ಆಯಿತು. ಮಾವ ಯಾವಾಗೂ ಹೇಳ್ತಾ ಇದ್ರು ನಮ್ಮ ಮಾವ. ಮತ್ತೆ ಹಿಂಗೆ ಪೊದ್ದು ಬಂದ್ಬಿಟ್ಟು ಸಹಾಯ ಮಾಡೇ ಮಾಡ್ತಾರೆ ನಿನಗೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರ. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಬಿಡು ಬರ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನೀವು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ನನ್ನ ಪ್ರಾಬ್ಲಮ್ ಎಲ್ಲ ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡೇನೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣ ಮರೆಯೋದೇ ಇಲ್ಲ. ನಮ್ಮ ಅತ್ತೆ ಸಮೇತ ನಾನು ಕೈ ಎತ್ಬಿಡ್ತು. ನಮ್ಮ ಅತ್ತೆ ನಾನು ಯಾಕೆ ಬರಲಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೂ ಅದೇನೊಂಥರ ಚೀಪಾಗಿ ನೋಡ್ಬಿಟ್ರು. ಅವಳನ್ನೇ ನಾನು ಇವತ್ತಿಂದ ನೋಡ್ತಾ ಇದ್ದೀನ, ಅವಳನ್ನ ಅವತ್ತಿಂದನೂ ನೋಡ್ತಾ ಇದ್ದೀನಿ ಬಾ ನಾನು. ನನಗೂ ನೋಡಿ 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 ಸಾಕಾಗೋಗ್ಬಿಟ್ಟೈತೆ. ಅಯ್ಯೋ ಈಗ ಅದಕ್ಕೆ ಎಲ್ಲರೂ ಉಗಿದ್ಬಿಟ್ಟು ದೂರ ಇಕ್ಕಿರೋದು ಕಣವ. ನಮ್ಮ ಯಜಮಾನಪ್ಪ ಇಲ್ವ, ಅವ್ರ ತಂಗಿನೇ ಸ್ವಂತ. ಅಯ್ಯೋ ಆದ್ರೂ ಹೆಣ್ಮಗಳು ಅಂತನೂ ನಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಒಂಥರ ಊರ್ ಬಜಾರಿ. ನಿಮ್ಮ ಅತ್ತೆ ಸರಿ ಇಲ್ಲ. ನಮ್ಗಂತೂ ಅಭ್ಯಾಸ ಆಗೋಗ್ಬಿಟ್ಟೈತೆ. ನಿನಗೂ ಇನ್ನು ಮುಂದಕ್ಕೆ ಅಭ್ಯಾಸ ಆಯ್ತದೆ. ನನಗೂ ಹಂಗೆ ಆಯ್ತೈತೆ ಆಂಟಿ. ನನಗೂ ನಿಮ್ಮಂಗೆ ಮನೆ ಕಟ್ಟಬೇಕು, ನಿಮ್ಮಂಗೆ ಚೆನ್ನಾಗಾಗಬೇಕು ಅಂತ ಭಾಳ ಆಸೆ ಐತೆ. ಅದಕ್ಕೆ ಕಷ್ಟನೋ ಸುಖನೋ ಅಂತ ಎಗ್ ರೈಸ್ ಅಂಗಡಿ ಎಲ್ಲ ಮಾಡೋಗ್ಬಿಟ್ಟು ಏನೇನೋ ಕಷ್ಟಪಡ್ತಾ ಇದ್ದೀನಿ. ನಮಗೂ ಮನೆಗಿನೇ ಏನೂ ಇಲ್ವಲ್ಲ, ಅದಕ್ಕೆ ಮನೆಯೆಲ್ಲ ಕಟ್ಕೊಳ್ಳಿ ಮಾಡನಿ ಅಂತ ಹೇಳ್ಬಿಟ್ಟು ಹರಸಾಹಸ ಮಾಡ್ತಾ ಇವ್ನಿ ನಾನಂತೂ. ನೋಡವ, ಒಳ್ಳೆಯವರಿಗೆ ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆ ಟೈಮ್ ಬಂದೇ ಬರ್ತದೆ ಸರಿನಾ? ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ದೇವರು ಅಷ್ಟೇನೆ ನೋಡ್ತಾನೆ, ಎಲ್ಲ ಒಳ್ಳೇದು ಮಾಡ್ತಾನೆ. ಹೆಂಗೋ ನಿಮ್ಮ ಆಶೀರ್ವಾದ ಆಂಟಿ. ಅದಕ್ಕೆ ಅಂಗಡಿ ಉಳಿಸ್ಕೊಟ್ರಲ್ಲ, ಥ್ಯಾಂಕ್ಸ್ ಹೇಳೋಣ ಅಂತಾನೆ ನೀವೇ ಬಂದಿದ್ದು. ಆಂಟಿ ನಿಮ್ಗೇನಾರ ಬೇಕಾದ್ರೂ ನೀವೇನು ಯೋಚನೆ ಮಾಡಬೇಡಿ, ನನ್ನ ಕೇಳಿ. ನಿಮ್ಗೆ ಏನು ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ ನನ್ನ ಕೈಲಾದಷ್ಟು. ಅಷ್ಟೇ ಅಲ್ಲ, ನಮ್ಮ ಅತ್ತೆಗೆ ಎದ್ರಕೊಂಡು ನಮ್ಮ ಅತ್ತೆಗೋಸ್ಕರ ಎದ್ರಕತ್ತೀನಿ, ಅವೆಲ್ಲ ಸೀನೇ ಇಲ್ಲ ಆಂಟಿ. ನಮ್ಮ ಅತ್ತೆನ ಉಗಿದು ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಗೆ ಏನಾದ್ರೂ ಬೇಕಿದ್ರು ನನಗೆ ಫೋನ್ ಹಾಕಿ, ಇಲ್ಲ ನನಗೇನಾರ ಬೇಕಿದ್ರೆ ನಿಮ್ಗೆ ಫೋನ್ ಹಾಕ್ತೀನಿ. ಚೆನ್ನಾಗಿರೋಣ. ನಮಗೆ ನಿಮ್ಮ ಸಜೆಷನ್ಸ್ ಎಲ್ಲ ಬೇಕಂಟಿ. ನೀವೆಲ್ಲ ಹಿಂಗೆ ಬೆಳೆದಿದ್ದೀರಲ್ಲ, ನನಗೂ ಹೊಸಿ ನೀವು ನಡೆದಿರೋ ದಾರಿನಾಗೆ ನಾನು ನಡೆದ್ಬಿಟ್ಟು ನಾನು ಸಂದಕ್ಕಿರಬೇಕು ಅನ್ನೋ ಆಸೆ ಐತೆ ನನಗೂನುವೆ. ಆಯ್ತು ಕಣವ, ನಿಂಗೆ ಕಷ್ಟ ಇಷ್ಟೇ ಸಹಾಯಕ್ಕೆಲ್ಲ ನಾನು ನಿಂತ್ಕೊತೀನಿ. ಒಳ್ಳೆ ಹೆಣ್ಮಕ್ಳು ಬೆಳಿಬೇಕು ಕಣವ. ನೀವು ಚೆನ್ನಾಗಾಗಬೇಕು. ಈಗಿನ ಕಾಲದಾಗ ಗಂಡು ಮಕ್ಕಳು ನಂಬಕಾಯ್ತದ? ಈಗ ನಿನ್ನ ಗಂಡು ನಂಬಕಾಯ್ತದ ಹೇಳು? ಹಂಗೇನೇ ಎಲ್ಲ ಒಳ್ಳೇದಾಯ್ತದೆ. ಸರಿ ಆಂಟಿ, ಥ್ಯಾಂಕ್ಸ್ ಆಂಟಿ. ನೀವು ಮಾತಾಡಿದ್ದಕ್ಕೂ ನನಗೆ ಇಷ್ಟು ಧೈರ್ಯ ಬಂದ್ಬಿಡ್ತು ನನಗಂತೂ. ನೀವು ಮನೆಗೆ ಬರಬೇಕು, ನಾನು ಬೇರೆ ಮನೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಹಳೆ ಮನೆ ಆಯ್ತಲ್ಲ, ಎಗ್ ರೈಸ್ ಅಂಗಡಿ ಸ್ವಲ್ಪ ಚೆನ್ನಾಗಿ ಆಗೋಗ್ಬಿಟ್ರೆ ಆದಷ್ಟು ಬೇಗ ಬೇರೆ ಅಂಗಡಿನೇ ಮಾಡ್ಬಿಡ್ತೀನಿ. ನಮ್ದೇ ಇತ್ತಮ್ಮ ಹಳೆ ಮನೆ, ಆದ್ರೆ ನಿಮ್ಮ ಅತ್ತೆಗೆ ಕೊಡಕ್ಕೆ ಒಂಥರ ಆಯ್ತದೆ ನಮಗೆ. ನಿಮ್ಮ ಅತ್ತೆ ಇರ್ತದಲ್ವಾ, ಹೆಂಗ್ ಸಿಕ್ರ ಹಂಗೆ ನೀ ಆಡ್ಬಿಡ್ತದಲ್ಲ ನಿಮ್ಮ ಅತ್ತೆ. ಅದಕ್ಕೆ ನನಗೂ ಬೋಲ್ ಭಯ, ಸುಮ್ಮನೆ ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಆಂಟಿ, ಅದನ್ನ ಬ್ಯಾರೆ ಸುಮಾರಾಗಿರೋದು ನೋಡ್ತೀನಿ. ನಮ್ಮ ಮಾವ ಎಲ್ಲೋ ಕೆಲಸದ ಮೇಲೆ ಹೋಗೈತಂತೆ, ನಮ್ಮ ಮಾವ ಬಂದ್ಮೇಲೆ ನೋಡ್ತೀವಿ. ಸರಿ ಕಣಮ್ಮ, ನನ್ನ ಕೈಲಿ ಎಷ್ಟು ಸಹಾಯ ಆಯ್ತದ ಅಷ್ಟು ಸಹಾಯನೂ ಮಾಡ್ತೀನಿ ಸರಿನಾ? ನನ್ನ ಮಗಳನ್ನೇ ನಿನ್ನ ಗಂಡ ಮದುವೆ ಮಾಡ್ಕೊಂಡಿದ್ದು, ನನ್ನ ಮಗಳಿಗೆ ಡೈವರ್ಸ್ ಕೊಟ್ಬಿಟ್ಟು ಈಗ ನಿನ್ನ ಮದುವೆ ಮಾಡ್ಕೊಂಡಿರೋದು. ಹೌದಾ ಆಂಟಿ? ಹ್ಞೂ ಕಣಮ್ಮ, ನನ್ನ ಮಗಳು ಈಗ ಚೆನ್ನಾಗೋಳೆ. ಅವಳು ಬೇರೆ ಮದುವೆ ಮಾಡ್ಕೊಂಡು ದೂರ ಹೋದ್ಲು. ಏನು ಮಾಡೋಕ್ಕಾಗಲ್ಲ. ಹೌದಾ? ನಿಜ, ನನಗೆ ಗೊತ್ತಿರಲಿಲ್ಲ ಆಂಟಿ. ನನಗೆ ಪಾಪ ಅವ್ನು ಮಾಡೋದಕ್ಕೆ ನೀನೇನು ಮಾಡ್ತೀಯಮ್ಮ? ಅಯ್ಯೋ ಅವ್ನು ಬಿಡು, ಅವ್ನು ದೊಡ್ಡ ಕಂತ್ರಿ ನನ್ನ ಮಗ. ಅವ್ನ ಕತೆ ಕಟ್ಕ ಬಿಟ್ಟಾಕ. ಈಗ ಅದೆಲ್ಲ ಯಾಕೆ? ನೀನು ಚೆನ್ನಾಗಿರ್ಬೇಕು, ಚೆನ್ನಾಗಿದೆಯಲ್ಲ ಈಗ, ಇನ್ನು ಮುಂದೆನೂ ಚೆನ್ನಾಗಿರ್ಬೇಕು ಅಷ್ಟೇನೆ. ಆಂಟಿ ನೀವು ಆದರೂ ನನಗೆ ಎಷ್ಟೆಲ್ಲ ಸಹಾಯ ಮಾಡ್ತೀರಾ. ನಿಮ್ದೆಲ್ಲ ಎಷ್ಟು ಒಳ್ಳೆ ಮನ್ಸು ಆಂಟಿ. ನಿಮ್ಮ ಮಗಳಿಗೆ ನನ್ನ ಗಂಡ ಡೈವರ್ಸ್ ಕೊಟ್ಟವನೆ ಅಂತ ಗೊತ್ತಿದ್ರು ನನಗೆ ಸಹಾಯ ಮಾಡ್ತಿರಲ್ಲ ನೀವು. ಅಯ್ಯೋ ಅದನ್ನೇ ಸಾಧನೆ ಮಾಡ್ಕೊಂಡು ಕುಂತ್ಕೊಳಕಾಯ್ತದೇನಮ್ಮ? ಕುಡಿ ಕಾಫಿ ಕುಡಿ. ಅಯ್ಯೋ ಬಜ್ಜಿ ಗಿಜ್ಜಿನ ಹಾಕ್ತೀನಿ, ತಿನ್ಕೊಂಡೆ ಹೋಗಿವಂತೆ. ಇಲ್ಲ ಆಂಟಿ ಬೇಡ ನನಗೆ. ಸುಮ್ಮನಿರು, ಮೊದಲನೇ ಕಿತ್ತ ಬಂದಿದೆಯಾ ಹೆಣ್ಮಗ ಮನೆಗೆ, ನಮ್ಮ ಸಂಬಂಧಿಕರು ನೀನು ಏನು ಬ್ಯಾರೇ? ಅಂಥದ್ರಾಗ ಬೇಡ ಅಂದರೆ ಇರು, ಬೋಂಡ ಗಿಂಡ ಹಾಕಿ ಒಂಚೂರು ಚಿತ್ರಾನ್ನ ಪತ್ರನ ಮಾಡ್ಬಿಟ್ಟು ಇಕ್ತೀನಿ, ತಿನ್ಕೊಂಡು ಹೋಗಿವಂತೆ ಇರು.